ಹಲೋ ಗಾಯ್, ಒಂದು ಪಾರ್ಸೆಲ್ ಬರ್ತಾ ಇತ್ತು. ಇಷ್ಟು ದೊಡ್ಡ ಪಾರ್ಸೆಲ್. ಇದೆಲ್ಲ ಹ್ಯಾಂಡ್ ಮೇಡ್ ಬೊಕೇಸು ಗೈಸ್. ವಾವ್, ಹ್ಯಾಂಡ್ ಮೇಡ್ ಗಿಫ್ಟ್ಸು ಕಳಿಸಿದ್ದಾರೆ. ನೋಡಿ ಗೈಸ್, ವಾಟ್ ಡು ವಿ ಕಾಲ್ ದಿಸ್ ಮೆಟೀರಿಯಲ್? ಪೈಪ್ ಕ್ಲೀನರ್ಸ್. ಓ, ಪೈಪ್ ಕ್ಲೀನರ್ಸ್. ರಿಫ್ರೆಶ್ ಆಗ್ಬೇಕಲ್ಲ, ಅದಕ್ಕೆನೆ ಇರಾ ಬರೋದನ್ನೆಲ್ಲ ತಿಂತಾ ಇದ್ದೀನಿ ಗೈಸ್. ರಿಫ್ರೆಶ್ ಆಗ್ದಿರಾನೆ ಇಷ್ಟೊಂದು ತಿಂತಾಳೆ. ರಿಫ್ರೆಶ್ ಆಗ್ಬಿಟ್ರೆ ಗೊತ್ತಿಲ್ಲ. ಏನಕ್ಕೆ ನಿಲ್ಸಿದ್ರಿ? ಕಾಫಿ ಕುಡಿಯಲ್ಲ ಅಂದ್ರು. ವಾಯ್ಸ್ ಗೊತ್ತಾಗತ್ತಲ್ವಾ ಬಲ್ಸ? ನಿಂಗೆ ಬೇಕಾ ಮಮ್ಮಿ? ಬೇಡ, ನಂಗೆ ಇಷ್ಟ ಇಲ್ಲ ಚಿನ್ನ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಟೈಮ್ ಆಗಿದೆ. ಟಿಫನು ಆಯಿತು ಗೈಸ್. ಚಪಾತಿ ಮತ್ತು ಬದನೆಕಾಯಿ, ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೆ. ಚಪಾತಿ ಜೊತೆ ತಿಂದೆ. ಭವಿಷ್ಯನೂ ಅಷ್ಟೇ ಎದ್ದಿದ್ದಾಳೆ, ವಾಶ್ರೂಮ್ನಲ್ಲಿದ್ದಾಳೆ ಅನಿಸುತ್ತೆ. ಓಕೆ, ಇವಾಗ ಅವಕಾಡೋ ಸ್ಮೂದಿ ಮಾಡಿದ್ದೀನಿ. ಇದು ಭವಿಷ್ಯಂಗೆ, ಇದು ನನಗೆ. ಆ್ಯಂಡ್ ಮೇಲ್ಗಡೆ ಇದು ವೈಟ್ ಏನು ಅಂತ ಅಂದರೆ ಇದು ಮಿಲ್ಕ್ ಮೇಡ್ ಗೈಸ್. ಸ್ವಲ್ಪ ಜಾಸ್ತಿ ಟೇಸ್ಟಿಯಾಗಿರುತ್ತೆ, ಅದಕ್ಕೆ ಹಾಕ್ಕೊಂಡಿರೋದು. ನಾವು ಯಜಮಾನ್ರು ಇನ್ನೂ ಬಂದಿಲ್ಲ. ಇವಾಗ ಒಂದು ಪಾರ್ಸೆಲ್ ಬರ್ತಾ ಇತ್ತು. ಸೊ ಐ ಥಾಟ್ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಅಂತ, ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದೆ. ಇಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಲೇಟಾಗೇನೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇದು ಒಬ್ಬರು ಯಾರೋ, ನಾನು ಆಮೇಲೆ ಹೇಳ್ತೀನಿ. ಅದು ಪಾರ್ಸೆಲ್ ಬಂದುಬಿಡ್ಲಿ, ಅದಾದಮೇಲೆ ಹೇಳ್ತೀನಿ. ಗೈಸ್, ಪಾರ್ಸೆಲ್ ಬಂದಿದೆ, ಕೊಟ್ಬಿಟ್ಟು ಹೋದರು. ಇಷ್ಟು ದೊಡ್ಡ ಪಾರ್ಸೆಲ್. ಸ್ವಲ್ಪ ವೆಯ್ಟ್ಲೆಸ್ಸೇ ಗೈಸ್. ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ ಏನಿತ್ತು ಅಂತ. ಭವಿಷ್ಯ ಗೈಸ್, ಇದು ಪಾರ್ಸೆಲ್ ಬಂದಿರೋದು ಪೆಟಲ್ಸ್ ಆಫ್ ಫಾರ್ ಎವರ್ ಇನ್ಸ್ಟಾಗ್ರಾಮ್ ಅಕೌಂಟಿಂದ. ಒಬ್ಬರು ಹ್ಯಾಂಡ್ ಮೇಡ್ ಫ್ಲವರ್ಸ್ ಮಾಡ್ತಾರೆ. ಸೊ ಅವರು ಕಳಿಸಿರೋದು. ಇದೆಲ್ಲ ಹ್ಯಾಂಡ್ ಮೇಡ್ ಬೊಕೇಸು ಗೈಸ್. ವಾವ್, ಹ್ಯಾಂಡ್ ಮೇಡ್ ಗಿಫ್ಟ್ಸು ಕಳಿಸಿದ್ದಾರೆ. ಸಿ, ಪೆಟಲ್ಸ್ ಆಫ್ ಫಾರ್ ಎವರ್. ಇದು ಇನ್ಸ್ಟಾಗ್ರಾಮ್ ಅಕೌಂಟ್ ಅವರು ನಮಗೆ ಕಳಿಸಿರೋದು. ಸಚ್ ಪ್ರೀತಿ ಫ್ರೇಮ್. ಎಸ್ ಅವರು ಹ್ಯಾಂಡ್ಮೇಡ್ ಫ್ಲವರ್ಸು ಮತ್ತು ಗಿಫ್ಟ್ಸ್ ಮಾಡ್ತಾರೆ ಗೈಸ್. ನೋಡಿ, ಫಸ್ಟ್ ಬೊಕೆ ಇದು ಕಳಿಸಿದ್ದಾರೆ, ಸನ್ಫ್ಲವರ್. ಎಷ್ಟು ಪ್ರೀತಿಯಾಗಿದೆ. ದಿಸ್ ಇಸ್ ಫ್ರಮ್ ಪೆಟಲ್ಸ್ ಆಫ್ ಫಾರ್ ಎವರ್. ಓದು ಭವಿಷ್ಯ ಅದು. Hi beautiful, thank you so much for collaborating with me. It truly means a lot to a small business like mine. I hope you love these handmade creations. Every bouquet, keychain and frame has been made with lots of love. You guys are such a joy to watch. I absolutely adore your mom and daughter duo. It feels so natural and wholesome. My creativity is now in your hands. Can't wait to see your take on these. With love, Apeksha, Petals of Forever. ಫೋಟೋ ಫ್ರೇಮ್ ಮಾಡಿ ಕಳಿಸಿದ್ದಾರೆ. ದಿಸ್ ಈಸ್ ಆಲ್ಸೋ ಪ್ರೀತಿ. ತರಬೇಕಾದ್ರೆ ಒಂದು ಸ್ವಲ್ಪ ಇದಾಗಿದೆ ಗೈಸ್. ಅಂದರೆ ಪಾರ್ಸೆಲ್ ತರ್ತಾರಲ್ಲ, ಇಲ್ಲ ಅದು ಅವ್ರದ್ದು ಮಿಸ್ಟೇಕು. ಯಾಕೆಂದರೆ ಇಲ್ಲಿ ಗಮ್ಮು ಒಂಚೂರು ಹೋಗಿದೆ. ಅದು ಪಾರ್ಸೆಲ್ ತರಬೇಕಾದ್ರೆ ಎಷ್ಟು ಹುಷಾರಾಗಿ ತರ್ತಾರೆ ಅದ್ರ ಮೇಲೆ ಗಮ್ಮ ಕಟ್ಟಿಸ್ತೀವಿ ಬಿಡಿ, ಅದೇನು ಪ್ರಾಬ್ಲಮ್ ಏನಿಲ್ಲ. ಆ್ಯಂಡ್ ಸಿ ದಿಸ್, ನಾನು ತೋರಿಸ್ತೀನಿ ತಾಳಿ ಹೆಂಗೆ ಆನ್ ಮಾಡೋದು. ಎಷ್ಟು ಚೆನ್ನಾಗಿದೆ, ಲೈಟ್ಸ್ ಇದೆ ಆ್ಯಂಡ್ ಕೀ ಚೈನ್ಸ್ ಕೊಟ್ಟಿದ್ದಾರೆ. ಇದೊಂದು ನನಗದು. ಹಾಂ, ಓಕೆ. ಇದೊಂದು ಆ್ಯಂಡ್ ಇದೊಂದು. ಮೂರೇನಾ? ಇನ್ನೂ ಒಂದು ಇತ್ತಂಗಿತ್ತು. ಇಲ್ಲ, ಇನ್ನೊಂದಿದೆ. ಇದು ನನಗೆ ಮಮ್ಮಿ, ಇದು ನಂಗೆ. ಓಕೆ, ಒಂದು ಕೆಲಸ ನಂಗೆ. ಬೋ ಮತ್ತೆ ಇದು ಸನ್ಫ್ಲವರ್ ನನಗೆ, ಇದೆರಡು ನಿನಗೆ. ಈಗಲೇ ಡೀಲ್ ಮಾಡ್ಕೊಂಬಿಟ್ವಿ ನಾವಿಬ್ರು. ಎಷ್ಟು ಚೀತಾ ಪ್ರಿಂಟ್, ಚೆನ್ನಾಗಿದೆ, ಎಷ್ಟು ಪ್ರಿಟಿಯಾಗಿದೆ ನಿಜವಾಗ್ಲೂ. ಇದೆ ಎಷ್ಟು ಕೀಚೈನ್ಸ್ ಅಂತ ತುಂಬ ಪ್ರಿಟಿ ಇದೆ. ಐ ಯೂಸ್ ದಿಸ್. ಥ್ಯಾಂಕ್ ಯು ಸೋ ಮಚ್. ಎಲ್ಲಿ ಲೆಟರು? ಥ್ಯಾಂಕ್ ಯು ಸೋ ಮಚ್ ಪೆಟಲ್ಸ್ ಆಫ್ ಫಾರ್ ಎವರ್ ಇವರೇ. her name is Apeksha.
ಥ್ಯಾಂಕ್ ಯು ಸೋ ಮಚ್ ಅಪೇಕ್ಷಾ. ನೀವು ಪೆಟಲ್ಸ್ ಆಫ್ ಫಾರ್ ಎವರಿಂದ ನಿಮ್ಮ ಇದು ಅಕೌಂಟಿಂದ ನಮ್ಮನ್ನು ಅಪ್ರೋಚ್ ಮಾಡಿ ಕೊಲ್ಯಾಬ್ಗೆ ಕಳಿಸಿರೋದಕ್ಕೆ ಬೊಕ್ಕೇಸು ಮತ್ತು ಕೀ ಚೈನ್ಸು ಮತ್ತು ಇದು ಪ್ರತಿ ಫೋಟೋ ಫ್ರೇಮು ಎಲ್ಲ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲೆಟರ್ ಕೂಡ ತುಂಬ ಕ್ಯೂಟಾಗಿ ಬರೆದಿದ್ದೀರಾ. ಡೆಫಿನೆಟ್ಲಿ ನಾವು ಆದಷ್ಟು ಬೇಗ ನಿಮಗೆ ವಿಡಿಯೋ ಮಾಡಿಬಿಟ್ಟು ಹಾಕ್ತೀವಿ. ಆ್ಯಂಡ್ ಗೈಸ್, ನೀವು ಅಷ್ಟೇ ನೋಡಿ ಒಂದ್ಸರಿ ಯೂಟ್ಯೂಬ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ @petals of forever ಅಕೌಂಟ್ನಲ್ಲಿ ಒಂದ್ಸರಿ ಚೆಕ್ ಮಾಡಿ. ನಿಮಗೆ ಗಿಫ್ಟ್ಸ್ ಇಷ್ಟ ಆದರೆ ತೊಗೊಳ್ಳಿ, ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಏಕೆಂದರೆ ನಾನು ಹೋಗಿ ಅಕೌಂಟ್ ಚೆಕ್ ಮಾಡಿದೆ ಫಸ್ಟು ಅವ್ರು ಅಪ್ರೋಚ್ ಮಾಡಿದಾಗ. ತುಂಬ ಪ್ರಿಟಿ ಕೀ ಚೈನ್ಸು ಮತ್ತು ಬೊಕ್ಕೆ ಈ ಥರ ಫೋಟೋ ಫ್ರೇಮು ಎಲ್ಲ ಮಾಡಿದ್ದಾರೆ. ಐ ವಾಸ್ ಹ್ಯಾಪಿ. ಸೊ ನಾನು ಅವ್ರಿಗೆ ಕೊಲ್ಯಾಬ್ಗೆ ಎಸ್ ಅಂತ ಹೇಳಿದೆ. ಅದಕ್ಕೆ ಅವರು ಎಷ್ಟು ಬೇಗ ಕಳಿಸಿದ್ದಾರೆ. ಆ್ಯಕ್ಚುಲಿ ನಾನು ಹೇಳಿದ್ದು ಡೇಟ್ಗೆನೇ ಅವರು ಆಗತ್ತೆ ಅಂತ ಹೇಳಿಬಿಟ್ಟು ಕಳಿಸಿದ್ರು. ಥ್ಯಾಂಕ್ ಯು ಸೋ ಮಚ್. ಇದನ್ನು ತೋರಿಸೋ ಭವಿಷ್ಯ, ಅದು ತೋರಿಸು ಒಟ್ಟಿಗೆ. ಇದು ಲೈಟಾ? ಎಸ್, ಲೈಟ್ ಇದೆ. ಲೈಟ್ ಎಲ್ಲ ಇದೆ ಚಿತ್ರ. ತೋರಿಸಿ ನೋಡಿ ಗೈಸ್. ಇದು ಬೇಡ ನಂಗೆ, ಅದು ಪಿಂಕ್ ಕಲರ್. ಅಯ್ಯೋ ರಾಮ, ನೀನೇ ಇಟ್ಕೋ. ಬೇಕೋ ಅದು ಇಟ್ಕೋ. ಇವಾಗ ಸುಮ್ಮನೆ ತೋರಿಸೋದಕ್ಕೆ ಭವಿಷ್ಯ ಇಲ್ಲ ಗೈಸ್. ಥ್ಯಾಂಕ್ ಯು ಸೋ ಮಚ್. ತುಂಬ ಪ್ರೀತಿಯಾಗಿದೆ ಅಲ್ವಾ ಭವಿಷ್ಯ? ಪೆಟಲ್ಸ್ ಆಫ್ ಫಾರ್ ಎವರ್. ಪೆಟಲ್ಸ್ ಆಫ್ ಫಾರ್ ಎವರ್. ಅದೇ ಪೆಟಲ್ಸ್ ಆಫ್ ಫಾರ್ ಎವರ್. ನನಗೆ ಇದಂತೂ ಎಷ್ಟು ಇಷ್ಟ ಆಯಿತು ಅಂದರೆ ಲೋಟಸ್ ವೈಬ್ ಕೊಡ್ತಾ ಇದೆ. ಇದು ತುಂಬ ಪ್ರೀಟಿ ಕಲರ್ಸ್. ಇದು ಚೆನ್ನಾಗಿದೆ. ನನಗೆ ಯೆಲ್ಲೋ ಫೇವ್ರೇಟು. ಯೆಲ್ಲೋ, ಆರೆಂಜು ಇದೆಲ್ಲ ಡ್ರೆಸ್ಸಸ್ ತುಂಬ ಫೇವ್ರೇಟ್. ಆ್ಯಂಡ್ ಫ್ಲವರ್ಸು ಬಂದುಬಿಟ್ಟಿದೆ. ಸೊ ಅದು ತುಂಬ ಫೇವ್ರೇಟ್ ಆಯಿತು. ಗೈಸ್, ಇವಾಗ ಸಂಜೆ ಆಗಿದೆ. ನಮ್ಮ ಭವಿಷ್ಯಂಗೆ ಏನೋ ಬೇಕಂತೆ ಹೊರಗಡೆ ಹೋಗ್ಬಿಟ್ಟು ಕೊಡಿಸ್ಕೊಂಡು ಬರೋದಕ್ಕೆ ಹೋಗ್ತಾಯಿದ್ವಿ. ಆ್ಯಂಡ್ ಇವತ್ತೇನೋ ಅಂತಂದು ಮಾಡಲಿಲ್ಲ ಗೈಸ್. ಎಷ್ಟು ಚೆನ್ನಾಗಿದೆ ಅಲ್ವಾ? ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗ್ತಾ ಇದೆ ನೋಡಿ ಗೈಸ್. ಇದು ನನ್ನ ಡ್ರೆಸ್ಸಿಗೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗಿದೆ ನೋಡಿ. ಪೈಪ್ ಕ್ಲೀನರ್ಸ್ ಅಂತಾರೆ ಇದಕ್ಕೆ. ಇದು ವಾಟ್ ಡು ವಿ ಕಾಲ್ ದಿಸ್ ಮೆಟೀರಿಯಲ್? ಪೈಪ್ ಕ್ಲೀನರ್ಸ್. ಓ, ಪೈಪ್ ಕ್ಲೀನರ್ಸ್. ಪೈಪ್ ಕ್ಲೀನರ್ಸ್ ಮೆಟೀರಿಯಲಿಂದ ಮಾಡಿರೋದು. ಇನ್ನೂ ಅದಕ್ಕೆ ವಿಡಿಯೋ ಮಾಡಬೇಕು ಗೈಸ್, ಮಾಡಿಲ್ಲ ನಾನು. ಇವತ್ತು ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮ ಯಜಮಾನ್ರು ಹೋಗೋ ಅಷ್ಟರಲ್ಲಿ. ಬಟ್ ನಮ್ಮ ಯಜಮಾನ್ರಿಗೆ ಒಂಚೂರು ಲೇಟ್ ಆಯಿತು, ಗೊತ್ತಾಯ್ತಲ್ಲ, ಅದಕ್ಕೆ ನಾಳೆ ಮಾಡೋಣ ಅಂತ ಸುಮ್ಮನೆ ಆದೆ. ಇವಾಗ ಬನ್ನಿ ಹೋಗೋಣ. ಹೋದ್ಲು ಭವಿಷ್ಯ ತೊಗೊಬರೋದಕ್ಕೆ. ಬಟ್ ನಾನು ಇಲ್ಲೇ ಇರ್ತೀನಿ. ಬಿಕಾಸ್ ಸುಮ್ಮನೆ ಹೋದರೆ ಜಾಸ್ತಿ ಖರ್ಚು ಮಾಡಿಬಿಡ್ತಾಳೆ ಗೈಸ್. ಏನೇನೋ ತೊಗೊಂಡ್ಬಿಡ್ತಾಳೆ. ಸುಮ್ಮನೆ ಏನಕ್ಕೆ, ಇಲ್ಲೇ ಇದ್ದರೆ ಅವಳಿಗೆ ಏನು ಬೇಕೋ ಒಂದು ಐಟಮ್ ಅದು ತೊಗೊಂಬರ್ತಾಳೆ. ಬಂದು ಗೈಸ್ ಮನೆಗೆ ಬಂದು ತಿರುಗಿ ಹೋಗ್ತಾಯಿದ್ದೀವಿ ವಾಕಿಂಗ್ ಜೊತೆ. ಇವಾಗ ಭವಿಷ್ಯನೂ ಬರ್ತಾಳೆ ನಮ್ಮ ಜೊತೆ. ಅವಳು ಅದೇನೋ ತಿನ್ನೋದಕ್ಕೆ ನೋಡೋದಕ್ಕೆ ಅಂತ. ಗಾಯ್ಸ್, ಅದು ಹೋಗಿದ್ನಲ್ಲ ಗೋವಾ, ಸ್ವಲ್ಪ ಡಬ್ಬ ತರ ತಿನ್ಬಿಟ್ಟಿದೀನಿ. ಮತ್ತೆ ನಂದು ನಾಲ್ಗೆ ರಿಫ್ರೆಶ್ ಆಗ್ಬೇಕಲ್ಲ, ಅದಕ್ಕೇನೆ ಬರೋದನ್ನೆಲ್ಲ ತಿಂತಾ ಇದ್ದೀನಿ ಗೈಸ್. ರಿಫ್ರೆಶ್ ಹಬ್ಬ ಬಂದ್ಬಿಡ್ತು. ರಿಫ್ರೆಶ್ ಆಗ್ದಿರಾನೆ ಇಷ್ಟೊಂದು ತಿಂತಾಳೆ. ರಿಫ್ರೆಶ್ ಆಗ್ಬಿಟ್ರೆ ಗೊತ್ತಿಲ್ಲ. ಏನ್ ತಿಂತಾಳೆ. ನಮ್ಮ ಯಜಮಾನ್ರು ಅವ್ರ ಗಾಡಿನ ಬಿಟ್ಟು ನನ್ನ ಗಾಡಿ ಗೊತ್ತಾಯ್ತದೆ ಏನೇನಿದೆ ಅಂತ. ಏನು ನಿಪ್ಪಟ್ಟು ಮಸಾಲ ಹೇಳು. ಹೇಳ್ಬೇಕು ಚೆನ್ನಾಗಿ. ನಿಪ್ಪಟ್ಟು ಮಸಾಲ ಒಂದು ಖಾರ ಕಮ್ಮಿ ಇರಲಿ, ಸ್ವೀಟು ಹುಳಿ ಜಾಸ್ತಿ. ಹೇಳೋದಕ್ಕೆ ಈಗ ನಮ್ಮ ಭವಿಷ್ಯ ಪಾರ್ಕಲ್ಲಿ ಕೂತ್ಕೊಂಡು ಅದು ತಿಂತಾಳೆ. ಪಾರ್ಸಲ್ ಮಾಡಿಸ್ಕೊಂಡು ನಾನು ಮತ್ತು ನನ್ನ ಯಜಮಾನ್ರು ವಾಕ್ ಮಾಡ್ತೀವಿ. ಗೈಸ್
ನೆನ್ನೆ ನಾನು ಕಾಫಿ ಕುಡಿಲಿಲ್ಲ, ಇವತ್ತು ಕುಡಿಬಾರ್ದು ಅಂತ ಅಂದ್ಕೊಂಡಿದ್ದೆ. ಬೇಡ ಅಂತ ಹೇಳಿದೆ. ನಮ್ಮ ಯಜಮಾನ್ರು ಲೈಕ್ ಕ್ರೇವಿಂಗ್ಸ್ ಆಗುತ್ತೆ ಗೈಸ್. ಕುಡಿತೀಯ ಕಾಫಿ ಅಂತ ಹೇಳ್ಬಿಟ್ಟು ಕರ್ಕೊಬಂದು ನಿಲ್ಲಿಸ್ಬಿಟ್ರು. ಸೊ ಕಾಫಿ ತೊಗೋತಾ ಇದ್ದೀನಿ. ನಮ್ಮ ಯಜಮಾನ್ರಿಗೆ ಅಂಡರ್ಸ್ಟ್ಯಾಂಡ್ ಆಗೋಗ್ಬಿಡುತ್ತೆ ಏನು ಬೇಕು ಅನ್ನಿಸ್ತಿದೆ ಇವ್ರಿಗೆ ಅಂತ. ಕಾಫಿ ಕೊಡಿ ಒಂದು. ತಗೊಂಡಮ್ಮ ತಾಯಿ. ಅಪ್ಪ ಚಾಕ್ಲೇಟ್ ತಿನ್ಬೇಕು ಅನ್ನಿಸ್ಬಿಟ್ಟು ನಮ್ಮ ಭವಿಷ್ಯಂಗೆ ಓಡೋಗಿ ತೊಗೊಂಬಂದು. ಸ್ಟ್ರಾಂಗ್ ಇದೆಯಾ? ಏನಾದ್ರು ತಗೋತೀರಾ? ಯಾವ ಕಡೆ? ಕೈಯೆಲ್ಲ ಸಿಕ್ಕೋಯ್ತು. ಏನಕ್ಕೆ ನಿಲ್ಸಿದ್ರಿ? ಕಾಫಿ ಕುಡಿಯಲ್ಲ ಅಂದ್ರು. ಪಾಪ ಕುಡಿಬೇಕು ಅನ್ನಿಸ್ತಿರುತ್ತೆ ಅಂತ. ವಾಯ್ಸ್ ಗೊತ್ತಾಗತ್ತಲ್ವಾ ಬೈಸ? ಏನಿಲ್ಲ, ಅಯ್ಯೋ ಬೇಡ ಬಿಡ್ರಿ ಅಂತ. ನಮ್ಮ ಭವಿಷ್ಯ ನೋಡಿ, ಅವಳ ಬಾಯಿ ಜೀಪ್ ಲಪ್ಲಪ್ಪಾಯಿ ಅಂತಾರಲ್ಲ ಹಂಗಾಗೋಗ್ಬಿಟ್ಟಿದೆ ಅವಳಿಗೆ. ಏನದು ಇಲ್ಲ ತಂದಿದೆ ಅಪ್ಪ, ಒಂದ್ಸರಿನಾದ್ರು ತಂದಿರುತ್ತೆ ಅಪ್ಪ. ತಂದಿದ್ಯಲ್ಲ ಚಾಟಿ ಅಲ್ಲ ಅತಿ ಅಲ್ಲ ಚಾಟಿ ಅಲ್ಲ ಮನೆಯಿಂದ ತಂದಿರೋದ ಅಂತ ಕೇಳಿದ. ಚಾಕೋಲೋ ಲಾಟೆ ಪೈ. ಲಾಟೋಪೈ ಅಲ್ಲಿ ಹೋಗ್ಬಿಟ್ಟು ಲಾಟೋಪೈ ಅಲ್ಲಿ ಲಾಟೆ ಚಾಕೋಪೈ ಅನ್ನಕ್ ಹೋಗ್ಬಿಟ್ಟು ಚಾಟಿ ಲೋಟೆ ಪೈ ನನಗೇನೆ ಕೊಡ್ತೀಯ ಯಾವಾಗಲೂ ಕಸನ? ಅಲ್ಲಿ ಕಸ ಇದು ಅಲ್ಲಿ ಪಾರ್ಕಲ್ಲೂ ಅಷ್ಟೇ. ಅದೇನೋ ತಿಂದ್ಬಿಟ್ಟು ನನ್ನ ಕೈಗೆ ಕೊಡ್ತಾ ಇದ್ದಾಳೆ. ತಿಂದಿಲ್ವಾ ರೀ? ಅವತ್ತು ನೀವೇ ತಂದು ಕೊಟ್ಟಿದ್ದೀರಾ ಅವಳಿಗೆ. ತಂದಿದ್ದೀನಿ, ಯಾವುದು ತಿಂದಿಲ್ಲ ನಾನು, ನೋಡೇ ಇಲ್ಲ ಇದನ್ನ. ನಿಂಗೆ ಬೇಕಾ ಮಮ್ಮಿ? ಬೇಡ, ನಂಗೆ ಇಷ್ಟ ಇಲ್ಲ. ಚಿನ್ನ ತಿನ್ಕೊ. ಇನ್ನೂ 2 ತಂದಿದ್ದಾಳೆ ಗೈಸ್ ಹೋಗ್ಬಿಟ್ಟು ಅವರಪ್ಪ ಹೇಳಿದಕ್ಕೆ. ಏನು ಒಂದಿದ್ದಂಗಿಲ್ಲ, ಎಷ್ಟೊಂದು ಇದ್ದಂಗಿದೆ. ಓಕೆ ರೈಟ್ಸ್ ಆಯಿತು, ಮನೆಗೆ ಹೋಗ್ತಾ ಇದ್ದೀವಿ. ನಾಳೆ ನಮ್ಮ ಭವಿಷ್ಯನಿಗೆ ಗೈಸ್ ನಾಳೆ ಫ್ರೆಂಡ್ಶಿಪ್ ಡೇ. ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತೀನಿ. ನಾನು ಯಾರಿಗೆ ಹೇಳಿ? ನೀನಾ? ನನಗೆ ಹೇಳು, ಅಪ್ಪಂಗೆ ಹೇಳು, ಮತ್ತು ನಿನಗೆ ಫ್ರೆಂಡ್ಸ್ ಇದ್ದರೆ ಅವ್ರಿಗೂ ಹೇಳು. ಆಯಿತು. ನಿಂಗೆ ಫ್ರೆಂಡ್ಸ್ ಇದ್ದಾರಲ್ಲ ಮಮ್ಮಿ, ಅವ್ರಿಗೆಲ್ಲ ಹೇಳು. ಓಕೆ. ನಂಗೆ ತುಂಬ ಯೂಟ್ಯೂಬ್ ಫ್ರೆಂಡ್ಸ್ಗೆ ಹೇಳು. ಓಕೆ. ಹಲೋ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್. ಗೈಸ್ ಇವಾಗ ತಾನೇ ಮನೆಗೆ ಬಂದೆ. ಭವಿಷ್ಯ ಮತ್ತು ಅವರಪ್ಪ ನೀರು ತರೋದಕ್ಕೆ ಅಂತ ಹೇಳಿಬಿಟ್ಟು ತಿರ್ಗಾ ಹೋದರು. ಅಂದರೆ ಕೆಳಗಡೆಯಿಂದನೇ ಹಾಗೆ ಹೋದರು ಗೈಸ್. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. Thank you so much for watching our vlog. Until next time, take care. Bye bye. See you guys. Bye bye.